ಭರತಂಟಿ ಬಾ ಏನೋ ಮಾಡ್ತಾ ಇದೀಯಾ? ಜೋಳ ಕುಯ್ತಾ ಇದೀನಿ ಕಣ್ರಿ. ಏನ್ ಇಟ್ಟೊಂತರ ಜೋಳ ಕುಯ್ದಾಕಿದಿ ಎಲ್ಲವ? ಯಾರೋ ಮಳೆ ಬಿದ್ದೋಗ್ಬಿಟ್ಟೈತೆ ಅದಕ್ಕೆ ಕುಯ್ತಾ ಇದೀನಿ. ಓ ಕುಯ್ದು ಒಣಸ್ಕೊಂಡ್ರೆ ಒಂದೆರಡು ದಿವಸ ಹಾಕ್ಬೋದು. ಬಾ ಕುಕ್ಕ ಬಾ ಉಂಗಳಿಗೆ. ಬಾ ನೀರ್ ತಂದಿದೀಯಾ? ಅಲ್ಲೇ ಇಕ್ಕಿದೀನಿ. ಈ ಹುಡ್ಗನ್ ಕರ್ಕೊಂಬಂದ್ರೆ ನೀರು ನೀರು ಅಂತ ಬಡ್ಕೊಳತ್ತೆ. ಕೊಳ್ಳ ಕುಡಿ. ನೀನು ಹುಡುಗರ್ನೆಲ್ಲ ಯಾಕೆ ಕರ್ಕೊಂಡ್ ಬಂದಿದ್ದೀ ಸೊಳ್ಳೆಲಿ? ಅಂತ ಇರಲ್ವಲ್ಲ. ಬಾ ಕುಡಿಪ್ಪ ನೀರು. ಅವ್ರ ಅಪ್ಪ ಅವ್ರ ಅಪ್ಪ ಎಲ್ಲೆಲ್ಲ ಹೋಗ್ತಾರೆ, ಮಂತ ಇರಲ್ಲ, ಹಿಂದೆ ಓಡ್ಬೇಕಲ್ಲಿ. ಕಾಯಿ ಬಿದ್ದವೇನೋ ಅಂತ ನೋಡೋಣ ಅಂತ ಬಂದೆ. ಅವರೆಲ್ಲ ಮಗ್ಳು ತೋಡ್ತಾರಲ್ಲ ಹಾಕೊಂಡು ಅವ್ರಗಳಿಗೆ ಹಾಕೊಂಡಿರ್ತಾರೆ. ಅದಕ್ಕೆ ಬಂದು ಈಗ ನೋಡಿ ಕಾಯಿ ರೇಟ್ ಒಳ್ಳೆ ಜಾಸ್ತಿ ಆಯ್ತು. ಅದಕ್ಕೆ ಬಿದ್ದಿರ್ತವೇನೋ ನೋಡೋಣ ಅಂತ ಬಂದು. ಯಾರು ಕುಕ್ಕ ಈಗ ಕಾಯಿ ರೇಟು ಜಾಸ್ತಿ ಆಯ್ತು, 40 ರೂಪಾಯಿ ಆಯ್ತು. ಎಲ್ಲ ತೆಂಗಿನ ಗಿಡನೆಲ್ಲ ಕಡ್ದು ಅಡಿಕೆ ಗಿಡ ಇಕ್ಕಿರಲ್ಲ, ಅದಕ್ಕೆ ಕಾಯಿ ರೇಟ್ ಜಾಸ್ತಿ ಆಯ್ತು. ಎಲ್ಲ ಸಾಲಿಗೆ ಅಡಿಕೆ ಗಿಡ ನೆಟ್ಟವ್ರಿ. ಅಡಿಕೆ ಗಿಡದ್ರೆ ಮುಂದಕ್ಕೆ ಅಡಿಕೆ ಗಿಡನೆಲ್ಲ ಕಡ್ದು ತಿರ್ಗಾ ತೆಂಗಿನ ಗಿಡ ಇಕ್ತಾರೆ. ಹಂಗೆ ಆಗುತ್ತೆ. ಏನ್ ಮಾಡಿ ತಿಂಡಿಯಾ? ನಾನ್ ತಿಂಡಿ ಉಪ್ಪಿಟ್ಟು ಮಾಡಿದ್ದಿ. ಈ ಬಿಸಿಲಲ್ಲಿ ಯಾರು ಉಪ್ಪಿಟ್ಟು ಇನ್ನೇನ್ ಮಾಡ್ತೀಯ ಆಂಟಿ? ದಿನಾವ ಅದ್ ಮಾಡಿರೆ ತಿನ್ನಲ್ಲ, ಇದ್ ಮಾಡಿರೆ ತಿನ್ನಲ್ಲ ಅಂತ ಸುಮ್ನ ಉಪ್ಪಿಟ್ಟೆ ಮಾಡಿತ್ತು. ಇವತ್ತು ಅದು ಬೇಜಾರಾಯ್ತು. ಯಾಕೋ ತಿಂಡಿ ಮಾಡಕ್ಕೆ ಬೇಜಾರಾಯ್ತು. ಸುಮ್ನ ಉಪ್ಪಿಟ್ಟಾರ ಸಾರ್ನ ಆಗುತ್ತೆ ಅಂತ ಮಾಡಿತ್ತೆ ಅಕ್ಕ. ನೀನೇ ಮಾಡಿದ್ದೆ? ನಮ್ಮ ಮನೇಲಿ ಪಕ್ಕದ ಮನೇಲಿ ಮುದ್ರೆ ಕೂಸಿದ್ದ, ಅದಕ್ಕೆ ಅಲ್ಲೇ ಉಣ್ಣಕ್ಕೆ ಹೇಳಿದ, ಅಲ್ಲೇ ಊಟ ಮಾಡ್ಕೊಂಡು. ಹೆಂಗಾತು ಒಂದಿವ್ಸ ನಮ್ಮ ಹಸಿನ್ಕಾಯಿ ಪದಾರ್ಥ ಪಾಯಸ ಎಲ್ಲ ಮಾಡಿದ್ರ, ಊಟ ಮಾಡ್ಕೊಂಡು. ಈ ಹುಡ್ಗರ್ನೆಲ್ಲ ಸೊಳ್ಳೆ ಕರ್ಕೊಂಬಂದಿದ್ದೀನಿ. ಅಂತ ಏನ್ ನಿಲ್ತವೇನಂತ ಇನ್ 2 ತಿಂಗಳು ಹೆಂಗ್ ಹಿಡಿಯೋದ ಇವನ್ನೆಲ್ಲವ? ರಜಾ ಕೊಟ್ಟವ್ ಸ್ಕೂಲ್ಗೆ. ಎಲ್ಗಾರ ಊರ್ಗಳ್ಗಾರ ಕಳಿಸ್ಬೇಕಂತ ಇರ್ಬೇಕಲ್ಲ. ಇರಲ್ಲ. ಇದೊಂದು ಅಮ್ಮನ ಪಿಳ್ಳೆ ಅರ್ಥನೂ ಇರಲ್ಲ. ಅಮ್ಮ ಅಮ್ಮ ಅಂತ ಹಿಂದಿನ ಸುತ್ತದ ಅಂತ ಹುಡ್ಗುರವಿ. ಹುಡ್ಗುರ್ ಕುಟ್ಟಿ ಆಡ್ತಿರ ಗಂಟೆ ಹಿಂಗೆ ಹೋಗಿವ ಆಟ ಅಡ್ಡಾಡ್ಕೊಂಡ್ ಬರ್ತೀನಿ ಅಂದ್ರೆ ಅದೇ ಹಿಂದೆ ಓಡ್ ಬಂದೈತ. ನೋಡಿ ಹೆಂಗಂದೆ ಕರ್ಕೊಂಡು ಹೋಗ್ತೀನಿ. ಸೊಳ್ಳೆ ಇವಾಗ ಬೇರೆ ಹುಷಾರಿಲ್ದಂಗೆ ಆಗ್ತಿರುತ್ತೆ. ಒಂದಿವ್ಸ ಚೆನ್ನಾಗಿದ್ದು ಒಂದಿವ್ಸ ಚೆನ್ನಾಗಿರಲ್ಲ. ನೋಡಿ ಅಂತ ಹೋಗೋಣ. ನಿಮ್ಮ ಅಪ್ಪಂದಿರ್ದು ಕಾಫಿ ಕೊಡ್ಬೇಕು ಬೈಯುತ್ತೆ. ಬರ್ತಕೋದಳು ಅಲ್ಲೇ ಹೋದ್ಲು ಅಂತ.